Audio Jungle. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಸುಮಾರು ಜನ ಇತ್ತೀಚೆಗಂತೂ ಸ್ವಲ್ಪ ಜಾಸ್ತಿನೇ ಒಂದು ಜ್ಯೂಸ್ ಬಗ್ಗೆ ತುಂಬಾ ಡೌಟ್ಸ್ ಕೇಳ್ತಾರೆ. ನಾನು ಯೂಟ್ಯೂಬ್ನ ಸುಮಾರು ವಿಡಿಯೋಸ್ ಮಾಡ್ತಿರಿಂದ ಆ ಜ್ಯೂಸ್ ಈ ಜ್ಯೂಸ್ ಅಂದ್ಕೊಂಡು, ಸರ್ ನೀವು ಆ ಜ್ಯೂಸ್ ಆಗ ಹೇಳಿದ್ರ, ಈ ಜ್ಯೂಸ್ ಕುಡಿದ್ರೆ ಒಳ್ಳೇದಾ ಅಂತ ಕೇಳೋ ಸುಮಾರು ಜನ. ಅದರಲ್ಲಿ ಕೆಲವರು ತುಂಬಾ ಅತಿ ಹೆಚ್ಚು ಇವಾಗ ಫೇಮಸ್ ಆಗ್ತಿರೋಂಥ ಒಂದು ಜ್ಯೂಸ್ ಅಂತ ಹೇಳಿದ್ರೆ ABC ಜ್ಯೂಸ್. A ಫಾರ್ ಆಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ABC ಜ್ಯೂಸ್ ಕುಡಿದ್ರೆ ತುಂಬಾ ಒಳ್ಳೇದಂತೆ ಸರ್. ನನಗೆ ಜಾಯಿಂಟ್ ಪೇನ್ ಇದೆ, ಕುಡಿಬೋದಾ? ನಾನು ಡಯಾಬಿಟಿಕ್ಕು, ನಾನು ಕುಡಿಬೋದಾ? ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ನನಗೆ ಕುಡಿಬೋದಾ? ನಾನು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಈ ಜ್ಯೂಸ್ನ ಯೂಸ್ ಮಾಡ್ಕೋಬೋದಾ? ಏನೋ ಇಮ್ಯೂನ್ ಸಿಸ್ಟಮ್ ತುಂಬಾ ಚೆನ್ನಾಗಾಗುತ್ತಂತೆ, ನಾನು ಕುಡಿಬೋದಾ? ಕ್ಯಾನ್ಸರ್ ಗುಣ ಆಗುತ್ತಂತೆ, ನಾನು ಕುಡಿಬೋದಾ? ಈ ತರ ತುಂಬಾ ಡೌಟ್ಗಳು ತುಂಬಾ ಜನಗಳಿಗಿದೆ. ಸೊ ನಿಜವಾಗ್ಲೂ ಈ ABC ಜ್ಯೂಸು ಹೈಪ್ ಮಾಡಿದಷ್ಟು ಒಳ್ಳೇದಾ? ಅದು ನಮ್ಮ ದೇಹದಲ್ಲಿ ಯಾರು ಕುಡಿಬೇಕು, ಯಾರು ಕುಡಿಬಾರ್ದು, ಕುಡಿದ್ರೆ ಹೆಂಗ್ ಕುಡಿಬೇಕು? ಯಾಕಂದ್ರೆ ಕೆಲವರಿಗೆ ಏನಂತ ಹೇಳಿದ್ರೆ ABC ಜ್ಯೂಸ್ ಕೇಳಿರ್ತಾರೆ, ಆದ್ರೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ. ಕೆಲವರು ತಪ್ಪಾಗಿ ಮಾಡಿರ್ತಾರೆ. ಕೆಲವರು ಆ ಪಲ್ಪ್ನ ತೆಗೆದ್ಬಿಟ್ಟು ಬರೀ ರಸನ ಮಾತ್ರ ಹಿಂಡ್ಕೊಂಡು ಕುಡಿಯೋರಿದ್ದಾರೆ. ಕೆಲವರು ಸಕ್ಕರೆ ಹಾಕೊಂಡು ಕುಡಿಬೇಕೋ ಬೇಡವಾ ಅಂತ ಕೇಳ್ತೀರಾ. ಕೆಲವರು ಜೇನುತುಪ್ಪ ಹಾಕೊಂಡು ಒಳ್ಳೇದಂತೆ ಅಂತೀರಾ. ಕೆಲವರು ನಿಂಬೆ ರಸ ಹಾಕೊಂಡು ಕುಡಿಬೇಕು ಒಳ್ಳೇದಂತೀರಾ. ಈ ತರ ಸುಮಾರು ಡೌಟ್ಗಳಿದೆ. ಇವಾಗ ನಾವು ನಿಜವಾಗ್ಲೂ ಈ ABC ಜ್ಯೂಸ್ ನಲ್ಲಿ ಏನಿದೆ, ನಮ್ಮ ದೇಹಕ್ಕೆ ಯಾವ ರೀತಿ ಲಾಭವನ್ನ ಕೊಡಬಹುದು ಈ ABC ಜ್ಯೂಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ವೀಕ್ಷಕರೇ, ಆಪಲ್, ಬೀಟ್ರೂಟ್, ಕ್ಯಾರೆಟ್ ಈ ಮೂರು ಒಂದು ನೈಸರ್ಗಿಕವಾಗಿ ಒಂದು ಖನಿಜಾಂಶಗಳಾಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಗಳಾಗಿರ್ಬೋದು, ಇದರ ಒಂದು ಭಂಡಾರನೇ ಈ ಮೂರು ಅಂಶ ಈ ತರಕಾರಿಗಳಲ್ಲಿ ಅಥವಾ ಹಣ್ಣುಗಳಲ್ಲಿ ಅಡಗಿದೆ. ನಮ್ಗೆಲ್ಲ ಗೊತ್ತಿರೋಂಗೆ ನೋಡಿ, ಆಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತಾರೆ. ಅಂದ್ರೆ ಒಂದು ದಿನ ಒಂದು ಆಪಲ್ ತಿಂತಾ ಬಂದ್ರೆ ನೀವು ಸಾವಿರಾರು ಕಾಯಿಲೆಗಳು ದೂರ ಇರ್ಬೋದು. ಅದೇ ರೀತಿ ಬೀಟ್ರೂಟ್ ನಲ್ಲೂ ಕೂಡ ಅನೀಮಿಯಾಗ ಒಳ್ಳೇದು, ಅಥವಾ ವೈಟಮಿನ್ಸ್ ಜಾಸ್ತಿ ಇದೆ, ರಕ್ತ ಶುದ್ಧಿ ಆಗ್ಲಿಕ್ಕೆ ಒಳ್ಳೇದು, ಅಥವಾ ರಕ್ತ ಜಾಸ್ತಿ ಮಾಡ್ಲಿಕ್ಕೆ ಒಳ್ಳೇದು ಅನ್ನೋ ಒಂದು ಕೆಲವು ಇದೆ. ಮತ್ತೆ ಇವಾಗ ಕ್ಯಾರೆಟ್ ಅಂದ ತಕ್ಷಣ ಸಾಧಾರಣವಾಗಿ ನಿಮಗೆ ಮನಸ್ಸಿಗೆ ಬರ್ದೇನಂದ್ರೆ ಕಣ್ಣಿಗೆ ಒಳ್ಳೇದಂತೆ, ವೈಟಮಿನ್ ಎ ಇದೆಯಂತೆ ಅಂತ ನಿಮಗೆ ಇದಿಷ್ಟು ಗೊತ್ತಿರೋದೊಂದು ವಿಷಯ ಅಲ್ವಾ. ಆದ್ರೆ ಒಂದು ಜ್ಯೂಸ್ ತರ ಕುಡಿದ್ರೆ ಇದರಲ್ಲಿ ಏನೇನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ವೀಕ್ಷಕರೇ, ನಾನು ಕೇವಲ ಒಂದು ಆಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ಅಂತ ಅಲ್ಲ, ಯಾವುದೇ ತರಕಾರಿಗಳದ್ದು ಅಥವಾ ಯಾವುದೇ ಹಣ್ಣುಗಳ ಜ್ಯೂಸ್ಗಳಾಗ್ಲಿ ನಿಯಮಿತ ಪ್ರಮಾಣದಲ್ಲಿ ಯಾರು ತಗೋಬೇಕು, ಯಾವ ರೀತಿ ಸೇವಿಸಬೇಕು ಆ ತರ ಸೇವಿಸ್ತಾ ಬಂದಲ್ಲಿ ಅದ್ಭುತವಾದ ಒಂದು ಗುಣಗಳು ಅದ್ರಲ್ಲಿ ಅಡಗಿದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಬೇಸಿಕಲಿ ಆಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ನಲ್ಲಿ ಒಂದು ಸಾಧಾರಣವಾಗಿ ಒಂದು ಮಧ್ಯ ವಯಸ್ಕರಿಗೆ ಇದೊಂದು ಹೇಳ್ ಮಾಡಿಸಿದಂತ ಒಂದು ಡ್ರಿಂಕ್. ಬಿಕಾಸ್ ಇದರಲ್ಲಿ ಇರುವಂತ ಒಂದು ನಾನು ಹೇಳ್ದಂಗೆನೆ ಖನಿಜಾಂಶದ ಭಂಡಾರ ಏನಿದೆ, ಇದು ನಮ್ಮ ದೇಹಕ್ಕೆ ಒಂದು ವಿಶಿಷ್ಟವಾದ ಒಂದು ಎನರ್ಜಿನ ನೀಡುತ್ತೆ. ತುಂಬಾ ಸುಸ್ತು ಅಂತಿರ್ತಾರೆ ನೋಡಿ ಕೆಲವರು. ಆಕ್ಚುಲಿ ಏನೇ ಕೆಲಸ ಮಾಡೋಕ್ಕೂ ಆಗಲ್ಲ. ಸಾಧಾರಣವಾಗಿ ಮಹಿಳೆಯರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಕೂಡ ಸುಸ್ತು. ಯಾಕೋ ಮುಂಚೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ, ಇತ್ತೀಚೆಗಂತೂ ಯಾವ ಕೆಲಸ ಮಾಡೋಕ್ಕೂ ಮೂಡೇ ಇಲ್ಲ. ಏನಕ್ಕೂ ಆಲಸ್ಯ ಆಗ್ತಾ ಇದೆ, ನನಗೆ ಯಾವ ರೀತಿಯ ಒಂದು ಇಂಟ್ರೆಸ್ಟ್ ಇಲ್ಲ ಜೀವನದಲ್ಲಿ ಅಂತ ಏನು ಈ ಲೇಡೀಸ್ ಒಂದು ಕಂಪ್ಲೇಂಟ್ ತೋಡ್ಕೊಳ್ತಾರೋ ಅಂಥವರಿಗೆ ಈ ಜ್ಯೂಸ್ ತುಂಬಾ ಸಹಾಯವನ್ನ ಮಾಡುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಆಪಲ್ ನಲ್ಲಿರುವಂತ ರಿಚೆಸ್ಟ್ ಒಂಥರ ಫೈಟೋ ನ್ಯೂಟ್ರಿಯೆಂಟ್ಸ್ ಮತ್ತು ಪಾಲಿಫಿನಾಲ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಸಡನ್ ಆಗಿ ಎನರ್ಜಿ ಕೊಡೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಜೊತೆಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ನೋಡಿ, ಸಾಧಾರಣವಾಗಿ ಏನಂದ್ರೆ ತುಂಬಾ ತಪ್ಪುಗಳು ನೀವು ಮಾಡ್ತಾ ಇದ್ದೀರಾ. ಅಂದ್ರೆ ಆಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ತಕ್ಷಣ ಒಂದು ಆಪಲ್ ಹಾಕ್ಬಿಡೋದು, ಒಂದು ಬೀಟ್ರೂಟ್ ಹಾಕ್ಬಿಡೋದು, ಒಂದು ಫುಲ್ ಕ್ಯಾರೆಟ್ ಹಾಕ್ಬಿಡೋದು, ಮೂರನ್ನು ಸೇರಿಸ್ಬಿಟ್ಟು ಬ್ಲೆಂಡ್ ಮಾಡ್ಬಿಟ್ಟು ಕುಡಿಯೋದು ಮಾಡ್ತಾ ಇದ್ದೀರಾ, ಅಥವಾ ರಸ ಹಿಂಡ್ಕೊಂಡು ಕುಡಿಯೋದು ಮಾಡ್ತಾ ಇದ್ದೀರಾ. ಆದ್ರೆ ಸುಮಾರು ಜನ ಒಂದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, ಆಮೇಲೆ ಬಿಟ್ಬಿಡ್ತೀರಾ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನೀವು ಆಗ್ತಿರುವಂತ ಬೀಟ್ರೂಟ್ ನ ಪ್ರಮಾಣ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ನೀವು ಈಕ್ವಲ್ ಪ್ರಮಾಣದಲ್ಲಿ ಆಪಲ್ ಮತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಆಗ್ತಾ ಇದ್ದಾಗ ಈ ಬೀಟ್ರೂಟ್ ನ ಟೇಸ್ಟ್ ಒಂದ್ ಸ್ವಲ್ಪ ಮೇಲ್ಗೈ ಇರುತ್ತೆ. ಆ ಬೀಟ್ರೂಟಿನ ಟೇಸ್ಟ್ ಸಾಧಾರಣವಾಗಿ 90% ಜನಗಳಿಗೆ ಇಷ್ಟ ಆಗಲ್ಲ. ಕ್ಯಾರೆಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ, ಆಪಲ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಆದ್ರೆ ಬೀಟ್ರೂಟ್ ಜಾಸ್ತಿ ಆದಾಗ ಏನ್ ಮಾಡ್ತೀರಾ ಅಂದ್ರೆ ಒಂದಿನ 2 ದಿನ ಕುಡಿದ್ಬಿಟ್ಟು ಅದನ್ನ ನಿಲ್ಸೇ ಬಿಡ್ತೀರಾ. ನೀವು ಅದನ್ನ ಕುಡಿಯಕ್ಕೆ ಹೋಗಲ್ಲ. ಈ ರೀತಿ ತಪ್ಪುಗಳು ಮಾಡ್ತಾರೆ. ಅವಾಗ ಎಂತ ಮಾಡ್ಕೋಬೇಕು ಅಂದ್ರೆ ನೀವು ಇವಾಗ ಈ ತರ ಪ್ರಾಬ್ಲಮ್ಸ್ ಇದ್ದವರು ಆಪಲ್ ನ ಪ್ರಮಾಣ ಜಾಸ್ತಿ ಮಾಡಿ, ಸಾಧಾರಣವಾಗಿ ಒಂದು ಮೀಡಿಯಂ ಸೈಜ್ ಆಪಲ್ ನ ತಗೊಳ್ಳಿ, ಅದನ್ನ ಸಣ್ಣದಾಗಿ ಕಟ್ ಮಾಡಿ ಸಿಪ್ಪೆ ಸುಲಿರಿ, ಅದನ್ನ ಒಂದ್ ಕಡೆ ಇಟ್ಕೊಳ್ಳಿ. ಒಂದು ಕ್ಯಾರೆಟ್ ನಷ್ಟು ತಗೊಳ್ಳಿ. ಸಪೋಸ್ ಅರೌಂಡ್ 75-100 ಗ್ರಾಮ್ ಅಂತ ಅನ್ಕೊಳ್ಳಿ ಒಂದು ಕ್ಯಾರೆಟ್ ನ ವೆಯ್ಟ್, ಅದನ್ನ ತಗೊಳ್ಳಿ. ಆದ್ರೆ ಬೀಟ್ರೂಟ್ ನ ತಗೋಬೇಕಾದ್ರೆ ಈ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ. ಈ ಆಪಲ್ಗೆ ಅರ್ಧದಷ್ಟು ಕ್ಯಾರೆಟ್ ನ ತಗೊಳ್ಳಿ, ಈ ಕ್ಯಾರೆಟ್ ನ ಅರ್ಧದಷ್ಟು ಬೀಟ್ರೂಟ್ ತಗೊಳ್ಳಿ. ಅವಾಗ ಟೇಸ್ಟ್ ನಲ್ಲಿ ಪ್ರಾಬ್ಲಮ್ ಆಗಲ್ಲ ಮತ್ತು ಜಾಸ್ತಿ ಸಮಯ ನೀವು ಕುಡಿತಾ ಬರ್ಬೋದು. ಇನ್ನೊಂದು, ಕೆಲವ್ರು ಹೇಳ್ತಾರೆ ನಾನು ಬೀಟ್ರೂಟ್ ನ ಬೇಯಿಸ್ಕೊಂಡು ಅದನ್ನ ಹಾಕ್ತೀನಿ, ಅದನ್ನ ಹಾಕೊಂಡ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ಕೊಳ್ತೀನಿ ಅಂತ. ಅದು ತಪ್ಪ ಅಂತ. ನೋಡಿ ವೀಕ್ಷಕರೇ, ಬೇಯಿಸಿದಾಗ ನಿಮಗೆ ಅದರಲ್ಲಿ ಸಿಗುವಂತ ಫೈಟೋ ನ್ಯೂಟ್ರಿಯೆಂಟ್ಗಳು, ವೈಟಮಿನ್ ಅಂಶಗಳು, ಮಿನರಲ್ ಅಂಶಗಳು ಸಾಕಷ್ಟು ನಶಿಸಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಬೀಟ್ರೂಟ್ ಮ್ಯಾಕ್ಸಿಮಮ್ ಅಂಶ ಸಿಗೋದಿಲ್ಲ. ಸೊ ಹಾಗಾಗಿ ಆ ರೀತಿ ಅಭ್ಯಾಸ ಮಾಡ್ಕೊಬೇಡಿ. ಮತ್ತೆ ಇನ್ನೊಂದು ನೋಡಿ ವೀಕ್ಷಕರೇ, ಕೆಲವು ಡೌಟ್ ಇದೆ. ಈಗ ಶುಗರ್, ಬೀಟ್ರೂಟ್ ಅಂದ ತಕ್ಷಣ ತುಂಬಾ ಕ್ಯಾಲರೀಸು, ಕ್ಯಾರೆಟ್ ಅಂದ ತಕ್ಷಣ ತುಂಬಾ ಕ್ಯಾಲರೀಸ್ ಅಂತ ಅನ್ಕೊಳ್ತೀರಾ. ನಾನು ಹೇಳ್ತೀನಿ, ಈ ಒಂದು ಆಪಲ್, ಒಂದು ಬೀಟ್ರೂಟ್ ಮತ್ತು ಅರ್ಧ ಬೀಟ್ರೂಟ್ ಮತ್ತು ಒಂದು ಕ್ಯಾರೆಟ್ ನಲ್ಲಿ ಟೋಟಲಿ ಒಂದು ಸೇರಿಸಿದಾಗ ನಿಮಗೆ 150 ಕ್ಯಾಲರೀಸ್ ತನಕ ಮಾತ್ರ ಇರುತ್ತೆ.
ಆದ್ರೆ ನೀವು ರಸವನ್ನು ತೆಗೆದುಕೊಂಡಾಗ ಡೈರೆಕ್ಟ್ ಆಗಿ ಆ ಎನರ್ಜಿ ನಿಮಗೆ ಹೋಗುತ್ತೆ. ಅಂದ್ರೆ ಹಿಂಡ್ಬಿಟ್ಟು ನೀವು ಸೋಸ್ಕೊಂಡ್ಬಿಟ್ಟು ಆ ಪಲ್ಪ್ನ ತೆಗೆದ್ಬಿಟ್ಟು ನೀವು ಯೂಸ್ ಮಾಡಿದ್ರೆ ಡಯಾಬಿಟಿಸ್ ಇದ್ದವರು ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿರುವಂತ ಡೈರೆಕ್ಟ್ ಆಗಿರೋ ಶುಗರ್ ನಿಮ್ಮ ಬಾಡಿಗೆ ಹೋಗುತ್ತೆ. ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಪಲ್ಪ್ ಸಮೇತ ಅಂದ್ರೆ ಒಳ್ಳೆ ಫೈಬರ್ ಅಂಶ ಇರುತ್ತೆ ಇದರಲ್ಲಿ. ಸೊ ಅದನ್ನ ತೆಗೆದರೆ ಅವರು ಸ್ಪೂನ್ ನಲ್ಲಿ ಒಂಥರ ಡ್ರೆಸ್ಸಿಂಗ್ ತರ ತಿನ್ಕೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ಲಾಭ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಶುಗರ್ನ ಅಂಶವನ್ನ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಇಷ್ಟು ಒಂದು ಇದರಲ್ಲಿ 150 ಕ್ಯಾಲರಿ ಅಂತೆ ಒಂಥರ ಈ ಫೈಬರ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ಫಿಲ್ ಆದಂತ ಎಫೆಕ್ಟ್ ಇರುತ್ತೆ. ಅಂದ್ರೆ ಹೊಟ್ಟೆ ತುಂಬಂಗೆ ನಮಗೆ ಮತ್ತೆ ಹೊಟ್ಟೆ ಜಾಸ್ತಿ ಹಸಿಯಕ್ಕೆ ಹೋಗಲ್ಲ. ಸೊ ಈ ರೀತಿ ತಿಂತ ಬರೋದ್ರಿಂದ ಯಾವ ರೀತಿ ತಪ್ಪು ಇಲ್ಲ. ಮೂರನೇದಾಗಿ ಸ್ಕಿನ್ ಡಿಸೀಸಸ್, ಚರ್ಮದ ಕಾಯಿಲೆಗಳಿಗೆ ಇದು ತುಂಬಾ ಒಳ್ಳೇದು. ಯಾಕಂದ್ರೆ ಮೇನ್ಲಿ ಇದರಲ್ಲಿ ಇರುವಂತದ್ದು ಒಳ್ಳೊಳ್ಳೆ ಅಂಶಗಳಂದ್ರೆ ಜಿಂಕ್ ಇರ್ಬೋದು, ಸೆಲೆನಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ವೈಟಮಿನ್ ಎ ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ವೈಟಮಿನ್ B2 ಮತ್ತೆ B6 ಇಷ್ಟು ವೈಟಮಿನ್ಸ್ ಮತ್ತು ಖನಿಜಾಂಶಗಳು ಈ 3 ಇಂಗ್ರೀಡಿಯೆಂಟ್ಸ್ ಜ್ಯೂಸ್ ನಲ್ಲಿ ಅಡಗಿದೆ. ಹಾಗಾಗಿ ಈ ಚಳಿಗಾಲದಲ್ಲಿ ಬರುವಂತ ಸಾಮಾನ್ಯವಾಗಿ ಡ್ರೈ ಸ್ಕಿನ್ ಇರ್ಬೋದು, ತುರಿಕೆ ಇರ್ಬೋದು, ಕಡ್ತ ಇರ್ಬೋದು, ಅಲರ್ಜಿಗಳಿರ್ಬೋದು, ಈ ತರ ಏನೇ ನಿಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ಬಿಟ್ಟು ಬರುವಂತ ಚರ್ಮದ ಕಾಯಿಲೆಗಳಿರ್ಬೋದು ಅದಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ. ಇನ್ನೊಂದು ಕೆಲವರಿಗೆ ಒಂದೊಂದು ಡೌಟ್ ಇರುತ್ತೆ, ನನಗೆ ಕಿಡ್ನಿ ಸಮಸ್ಯೆ ನಾನು ತಗೋಬೋದಾ ಅಂತ. ನೋಡಿ, ಖಂಡಿತವಾಗ್ಲೂ ಹೇಳ್ತೀನಿ ವೀಕ್ಷಕರೇ, ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಕಿಡ್ನಿ ಅಂಶ ಇರೋರು, ಕಿಡ್ನಿಯ ಪ್ರಾಬ್ಲಮ್ ಇರೋರು, ಕ್ರಿಯಾಟಿನ್ ಅಂಶ ದೇಹದಲ್ಲಿ ಜಾಸ್ತಿ ಇರುವಂತವ್ರು ಇದನ್ನ ಆದಷ್ಟು ಕುಡಿಯೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅವ್ರು ಬೇಕಾದ್ರೆ ಕೇವಲ ಕ್ಯಾರೆಟ್ ಮತ್ತು ಆಪಲ್ ನ ಯೂಸ್ ಮಾಡ್ಕೊಂಡು ಕುಡೀರಿ, ಬೀಟ್ರೂಟ್ ನ ತೆಗೆದಾಕಿ. ಇನ್ನೊಂದು ಜಾಯಿಂಟ್ ಡಿಸೀಸ್ ಇರೋರು, ಅಂದ್ರೆ ಸ್ವಲ್ಪ ಈ ಆಮವಾತ ಇರ್ಬೋದು, ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳಿದ್ರೆ ಸಂಧಿವಾತ ಅಂದ್ರೆ ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಈ ತರ ದೇಹದ ವಿವಿಧ ನೋವುಗಳು ಅಂತ ಹೇಳ್ತಾ ಇರ್ತಾರೆ. ಸಣ್ಣ ಕೆಲಸ ಮಾಡ್ಕೊಂಡು ನೋವು ಅಂತ ಹೇಳ್ತಾ ಇರ್ತಾರೆ. ಇಂಥವ್ರಿಗೂ ಕೂಡ ಈ ಜ್ಯೂಸ್ ತುಂಬಾ ಸಹಾಯವನ್ನ ಮಾಡುತ್ತೆ. ಆದರೆ ಈ ABC ಆಪಲ್, ಬೀಟ್ರೂಟ್, ಕ್ಯಾರೆಟ್ ಜೊತೆಗೆ ಒಂದು ಜಿಂಜರ್, ಒಂದು ಸಣ್ಣ ತುಂಡು ಜಿಂಜರ್ನ ಕೂಡ ಅದನ್ನ ಹಾಕೊಂಡು ಇದನ್ನ ಬ್ಲೆಂಡ್ ಮಾಡಿಕೊಂಡು ಡೈಲಿ ಕುಡಿತಾ ಬರೋದ್ರಿಂದ ದೇಹದಲ್ಲಿ ನೋವುಗಳು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಆಮವಾತದಂತ ಈ ಜಾಯಿಂಟ್ ನಲ್ಲಿ ಎಲ್ಲ ಸಣ್ಣ ಗಂಟುಗಳಲ್ಲಿ ಕೂಡ ಈ ಕಸ ಕಟ್ಕೊಂಡ್ಗೆ ಊತ ಉಂಟಾಗ್ತಾ ಇರುತ್ತಲ್ಲ, ಈ ಊತ ಕೂಡ ಕಡಿಮೆ ಮಾಡ್ಲಿಕ್ಕೆ ಈ ಜ್ಯೂಸ್ ಸಹಾಯವನ್ನ ಮಾಡುತ್ತೆ. ಸೊ ಹಾಗಾಗಿ ಈ ತರ ಪ್ರಾಬ್ಲಮ್ ಇದ್ದವರು ಕೂಡ ಕುಡಿಬಹುದು. ಮತ್ತೆ ಇನ್ನೊಂದು ಕೆಲವು ಡೌಟ್ ಇರ್ಬೋದು, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀನಿ, ಕುಡಿಬಹುದಾ ಅಂತ. ಖಂಡಿತವಾಗ್ಲೂ ವೀಕ್ಷಕರೇ, ನೋಡಿ, ಜೇನುತುಪ್ಪನೋ ಅಥವಾ ಸಕ್ಕರೆನೋ ಏನು ಇಲ್ದಲೆ ಇದನ್ನ ವಿದ್ ಪಲ್ಪ್, ನಾನು ಹೆಂಗೆ ಮುಂಚೆ ಡಯಾಬಿಟಿಸ್ ಹೇಳಿದ್ನೋ ಆ ತರ ತಿಂಡಿಯ ಜೊತೆಗೆ ತಿಂಡಿಯ ಪ್ರಮಾಣವನ್ನ ಕಡಿಮೆ ಮಾಡಿ, ನಿಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಪ್ರಮಾಣ ಕಡಿಮೆ ಮಾಡಿಬಿಟ್ಟು ಇದನ್ನ ಸೇವಿಸ್ತಾ ಬರೋದ್ರಿಂದ ವೆಯ್ಟ್ ಲಾಸ್ ಅನ್ನು ಕೂಡ ನೀವು ಅಚೀವ್ ಮಾಡ್ಕೋಬಹುದು. ಮತ್ತೆ ನೋಡಿ, ನಮ್ ಯುರೋಪಿಯನ್ ಕಂಟ್ರೀಸ್ ಅಂದ್ರೆ ಆಪಲ್ ಜಾಸ್ತಿ ಫೇಮಸ್ ಆಗಿದೆ, ಅದಕ್ಕೆ ಒಂದು ಆಪಲ್ ಹಾಕಿ ಅಂತ ಹೇಳ್ತಾರೆ. ಆದ್ರೆ ನೀವೊಂದು ವೇರಿಯೇಷನ್ ಆಗಿ ಆಪಲ್ ಅಂದ್ರೆ ಸೇಬಿನ ಬದಲಿಗೆ ಸೀಬೆಹಣ್ಣು, ನಮ್ಮ ನಾಡಿನಲ್ಲಿ ಸಾಧಾರಣವಾಗಿ ಸೀಬೆಹಣ್ಣು ಸಿಗುತ್ತೆ, ಈ ಸೀಬೆಹಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಆಪಲ್ ನ ಬದಲಿಗೆ ಯೂಸ್ ಮಾಡ್ತಾ ಬರೋದ್ರಿಂದ ಡಯಾಬಿಟಿಸ್ಗೂ ಒಳ್ಳೇದು, ಹೇರಳವಾದ ವೈಟಮಿನ್ ಸಿ ಸಿಗುತ್ತೆ, ಮತ್ತೆ ಇನ್ನೂ ಜಾಸ್ತಿ ಖನಿಜಾಂಶಗಳು ಇದನ್ನ ಸಿಗ್ತಾ ಇರೋದ್ರಿಂದ ಮತ್ತೆ ಫುಲ್ನೆಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡದಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಜಾಯಿಂಟ್ ಪೇನ್ ಇಶ್ಯೂಸ್ ಇರ್ಬೋದು, ಇಂಥವ್ರಿಗೆ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಇದು ವೇರಿಯೇಷನ್ ಆಗಿ ABC ಜೊತೆಗೆ GBC ಜ್ಯೂಸ್ ಅಂತ ಮಾಡ್ಕೊಂಡು ಕೂಡ ಕುಡಿಯೋದ್ರಿಂದ ಯಾವ ತಪ್ಪು ಇಲ್ಲ, ತುಂಬಾ ಚೆನ್ನಾಗಿ ಒಳ್ಳೆಯ ಒಂದು ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಖಂಡಿತವಾಗ್ಲೂ ಈ ಜ್ಯೂಸ್ ನ ಪ್ರತಿಯೊಬ್ಬರು ಟ್ರೈ ಮಾಡಿ ಮನೆಯಲ್ಲಿ ಟೇಸ್ಟ್ ಇದೆ ಅಂತ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.